ನಾವು ಈ ಧ್ರುವೀನೇಶ್ವರ 30 ಕಿಲೋಮೀಟರ್ ಬಂದಿದ್ವಿ. 30 ಕಿಲೋಮೀಟರ್ ಬಂದ್ಮ್ಯಾಗ ಒಂದು ಊಟ ಮಾಡಿದ್ವಿ. ಊಟ ಮಾಡಿ 2 ತಾಸು ಮುಂದೆ ಗಾಡಿ ಹೊಡಿತೀವಿ ಅಂತ ಡ್ರೈವರ್ ಅಂದ. ಆಮೇಲೆ ಅವ್ ಅದ ಮೂಮೆಂಟ್ದಾಗ ಹಂಗೆ ಮುಂದೆ ಹೊಡೆದು 5 ಗಂಟೆಗೆ ಅವಂಗೆ ನಿದ್ದೆ ಬಂದ ಕಾರಣಕ್ಕೆ ಅಷ್ಟು ಇದಾಗಿದೆ. ಇದಕ್ಕೆ ಹೊಡೆದಂಗೆ ಡಿವೈಡ್ಗೆ ಹೊಡೆದ ತಕ್ಷಣ ಗಾಡಿ ಪಲ್ಟಿ ಆಗಿ 2 ಪಲ್ಟಿ ಆಗೋಣ ಈ ಪ್ರಕರಣ ಆಗಿದೆ ರೀ. 5 ಎಲ್ಲಿ ಅದು ಸುಳ್ಳು ಹೇಳಕ್ ಶಾಲೆ ನನಗೂ ಬಹಳ ಹಳಾಳ ಅನ್ಸುತ್ತೆ. ಏನಾರ ಆಗಿ ಉಳಿಬೇಕಾತ ನನಗೆ ಆಸೆ ದೇವ್ರ ಕಡೆ ಬೇಡ್ಕೋಕತ್ತೀನಿ ರೀ. ಆದ್ರೂ ನಾವು ಮಾಡಿದಕ್ಕೆ ನನಗೆ ಯಶಸ್ವಿ ಆಗಲಿಲ್ಲ. ಉಳ್ಕಿದ್ದ ದರ್ಶನ್ ಮುಗಿಸ್ಕೊಂಡು ಎಲ್ಲ ಕ್ಲಿಯರ್ ಬಂದಿದ್ದು ರೀ. ಬರೋ ಟೈಮ್ದಾಗ ಈ ಅನುವಾತ ಆಗಿದೆ. ಅದು ಒಂದ ಡ್ರೈಡ್ ಹೊಡೆದ ತಕ್ಷಣ ಗಾಡಿ ಉಲ್ಟಾ ಹಿಂಗೆ ಬಿದ್ದದು ಕಣ್ಣಾಗ ಅಷ್ಟು ಡಿವೈಡ್ ಬಡ ತಕ್ಷಣ ಧಕ್ಕೆದಿಂದ ನಾ ಎಚ್ಚರ ಆಗಿದೆ. ಹಿಂಗೆ ನೋಡೋದು ಗಾಡಿ ತಿರುಗಿ ಬಿಡಾಕ್ತಿದ್ದೆ. ಡಕ್ ಅಂದ್ಗಜಿ ನಂಗೆ ಏನೂ ಗೊತ್ತಾಗಿದೆ. ಅಲ್ಲಿ ಮಂದಿ ಬಂದು ನಿಮ್ದು ನಂಗೆ ಹಾದಿ ಮ್ಯಾಗ ಹಾವಿ ಮ್ಯಾಗ ಹೋಗು ಡ್ರೈವರ ಕೆಲವೊಂದು ಮಂದಿ ಹೋಗು ಬರೋ ಮಂದಿ 5 ಗಂಟೆಗೆ ಬಂದು ಓಡಿ ಬಂದು ಎಲ್ಲ ಇವು ಪೇಷಂಟ್ಗಳು ಏನು ನನ್ಗೇನು ಗೊತ್ತಾಗಿಲ್ಲ. ಅವ್ರು ನೀರು ಬಂದು ಕೊಟ್ಟು ಯಾಕೆ ನಂಗೆ ಪ್ರಜ್ಞೆ ಇಲ್ಲಾಗಿತ್ತು. 10 ನಿಮಿಷ ಬಿಟ್ಟು ಆಮೇಲೆ ನಾವು ಗೋಕಾಗದಾವತ್ತು ಹಿಂಗೆ ಹಿಂದಾಶಿ ಇಲ್ಲಿ ಯಾಕೆ ಒಂದು 5 ನಿಮಿಷ ಕೂಲ್ ಆಗಿರ ನಮ್ಗೆ. ಆ ಕಾರಣದಿಂದ ಒಂದು 10 ನಿಮಿಷ ಬಿಟ್ಟು ಮಾತಾಡಿದಾಗ ಹಿಂದೆ ಹೊಳ್ಳಿ ನೋಡಿದ್ರೆ ಇವ ಸಾಲಿಚ್ಚಿ ಎಲ್ಲ ನಮ್ಮ ಹುಡುಗ ಬಿದ್ದಿದ್ದು ಅನ್ನೋದಕ್ಕಂದ್ರೆ ಡ್ರೈವರ್ ಒಬ್ಬ ಒಳಗೆ ಶೀಟ್ನ್ಯಾಗ ಸಿಕ್ಕೊಂಡಿದ್ರಿ. ಅಷ್ಟಾಗ ನಂಗೆ ಪೂರ್ತಿ ಪ್ರಜ್ಞೆ ಬರುತ್ತೆ. ಡ್ರೈವರ್ನ ತಗೊಂಡು ಆಂಬುಲೆನ್ಸ್ ಬರ್ತು. ಆಂಬುಲೆನ್ಸ್ ತಗೊಂಡು ಡ್ರೈವರ್ನ ತಗೊಂಡು ನಾವು ಹಾಸ್ಪಿಟಲ್ ಹೋಗಿ ಅವ್ನಿಗೆ ಒಬ್ಬ ಗುಡಿಸ್ಬೇಕು. ಆ ಕಾರಣದಿಂದ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ರು. ನನಗೂ ಅಡ್ಮಿಟ್ ಮಾಡ್ಕೊಂಡಾಗತ್ತದ ಬೇಡ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕುಡಿದ್ರೆ ನಂಗೆ ಸಾಕಾಗ್ತದೆ, ನನಗೇನಾಗಿಲ್ಲ ಅವ್ರು ಹೇಳಿದ್ರು ರೀ. ನನಗೆ ಹೊಡ್ತಿತ್ತು. ಆದ್ರೂ ಹಿಂದಿನ ಪ್ರೊಸೀಜರ್ ಸಲುವಾಗಿ ಹೊಳ್ಳಿ ಇಲ್ಲಿ ಮತ್ತೆ ಆ ಜಾಗಕ್ಕೆ ಬಂತು ರೀ. ಜಾಗದಾಗ ಅಂತೂ ಅಷ್ಟೊತ್ಕಂದ್ರೆ ಪೇಷಂಟ್ಗಳೆಲ್ಲ ಕೂಡಿ ಗಾಡಿ ತಗೊಂಡ್ರಿ. ಗಾಡಿ ಪೊಲೀಸ್ ಸ್ಟೇಷನ್ ಹಾಕಿರಿ. ಪೇಷಂಟ್ಗಳು ದವಾಖಾನೆ ಹಾಕಿರಿ. ದವಾಖಾನ್ಯಾಗ ಹೋಗಿ ಒಂದು ಅರ್ಧ ತಾಸು ಕುಂಡ್ರಿ. ನನಗೆಲ್ಲ ನಿಮ್ಮ ಟೈಪ್ ಅದ ಮಾತಾಡಿರಂಗೆ ಮಾತಾಡ್ಸ್ಕೊಂಡು ಒಳಗೆ ಹೋಗಿ ಪೇಷಂಟ್ಗಳು ನೋಡಿ ಪರಿಸ್ಥಿತಿ ಇಲ್ಲಾಗಿತ್ತು. ಒಬ್ರು ಚೆಂಡು ಹೋಗಿತ್ತು, ಒಬ್ಬರದ ತಲೆ ಬಂದು ಇಲ್ಲಿ ಕೂತಿತ್ತು ರೀ, ಒಬ್ರ ಕಾಲು ಹೋಗಿತ್ತು, ಒಬ್ಬರ ಕೈ ಹೋಗಿತ್ತು, ಎಲ್ಲರಿಗೂ ಒಬ್ಬರ ನಡ ಇದಾಗಿತ್ತು. ಹಿಂಗಾಗಿ ಅದು ನೋಡ್ಕೊಂಡು ನೋಡಕ್ ಆಗ್ಲಿಲ್ಲ. ಕೆಟ್ಟ ದುಃಖ ಬರಾಗೈತೆ ರೀ. ಎಲ್ಲ ಒಂದಕ್ಕೆ ಈ ಥರ ಬಂದಿದ್ದು. ದುಃಖ ಬಂದಿದ್ದೆ ತಡ್ಕೊಂಡು ದುಃಖ ಮಾಡಬೇಡಪ್ಪ ಅಂತ ನಮ್ಗೆ ಸರಿಯಾಗಿ ತಿಳಿಸಿದ್ರು ಡಾಕ್ಟರ್ಗಳು ಮತ್ತು PSI ಎಲ್ಲ ಹೇಳಿದ್ರು. ಆ ಪ್ರಕಾರ ಒಬ್ಬೊಬ್ಬರ ಹೆಸರು ಕೇಳಿದಂಗೆ ಅವ್ರ ಹೆಸರು ಹೇಳ್ಕೋತ ಪುಣ್ಯ ಮಾಡ್ಕೊತ ಬಂದರು. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಆನಂದ್ ಕುಲ್ಕರ್ಣ್ ಏನು ಹೆಸರಿತ್ತು ಚೀಟಿ ಇತ್ತು. ಆನಂದ್ SP ಅತ್ತಿದ್ರು. ಅವ್ರು ನಮ್ಮ ಕರ್ನಾಟಕ ಜಂಪ್ಕೊಂಡು ಆಗೋದಕ್ಕೆ ಅವ್ರು ನಮ್ಮ ಮೇನ್ ಬಂದು ಭೇಟಿ ಆದ್ರು. ನನಗೆ ನೀ ಧೈರ್ಯ ಇಟ್ಕೊಪ್ಪ, ನಾನು ಕರ್ನಾಟಕದವ ಅಂದ ಅವ್ರು ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಅಲ್ಲಿ SP ಅವ್ರ ಖಾತೆದಾಗ ಅಷ್ಟು ಎಲ್ಲ ನಮಗೆ ಹೆಲ್ಪ್ ಮಾಡಿ, ಡಾಕ್ಟರ್ಗಳು ನಮ್ಗೆ ಹೆಲ್ಪ್ ಮಾಡಿ ಎಲ್ಲ ಕರೆಕ್ಟ್ ಸೇವೆ ಮಾಡಿ ನಮ್ಗೆ ಕಳಿಸ್ಯಾರ. ಅಷ್ಟೊಂದು ನನಗೆ ಈ ನ್ಯೂಸ್ ತಿಳಿದ ತಕ್ಷಣ ಬೈಲು ಹೊಂಗಲ್ದ ಪ್ರಯಾಗರಾಜ್ ಹೊಂಟಿರಿ. ಅವ್ರಿಗೆ ಇಲ್ಲಿಂದ ನಮ್ಮ ಆಕ್ಸಿಡೆಂಟ್ ಆಗಿ ಊರಿಂದ ಶಿರೋಹ ಅಲ್ಲಿಂದ ಹೋಗಿ 50 ಕಿಲೋಮೀಟರ್ ಮ್ಯಾಗ ಹೋಗಿರೋರು. ಅವ್ರಿಗೆ ಯಾರು ಫೋನ್ ಹಚ್ಚಿರು. ಫೋನ್ ಹಚ್ಚ ಗೋಕಾಗದ ನಾನು ರಿಟರ್ನ್ ಬಂದ್ರಿ. ಅವ್ರ ಆ ಕುಲಕರ್ಣಿ ಅಂತ ಒಬ್ಬರ BJP ಕಾರ್ಯಕರ್ತರು ಏನಿದ್ರು ಅವಾಗ ಆ ಗ್ರೂಪ್ನವ್ರಿಗೆ ಬಂದು ನಾವು ಬಂದೇವಪ್ಪ, ನೀ ಸರಿಯಾಗಿ ಅನ್ಸಬೇಡ, ಇದು ಮಾಡಬೇಡ ಅಂತ ಹೇಳಿ ಅವಾಗ ನಂಗೆ ಮೆಡಿಸಿನ್ ಕೊಟ್ಟರೆ ಮತ್ತು ಸ್ಪ್ರೇ ಎಲ್ಲ ಕೊಟ್ಟರೆ. ಅದರಿಂದ ಅದು ಹೊಡ್ಕೊಂಡು ಮಗಬಾರ್ದು